ಸಾರಿ ಮಿಂಚು, ಇನ್ಮೇಲೆ ಹೀಗೆ ಮಾಡಲ್ಲ. ಆದರೆ ಅಪ್ಪ ಏನಾದರೂ ಹೊರಗಡೆ ಕೆಲಸದಲ್ಲಿ ಏನಾದರೂ ಸಿಗಾಕೊಂಡು ಬರೋಕ್ಕಾಗಿಲ್ಲ ಅಂತಂದರೆ ನೀನೇ ಊಟ ಮಾಡ್ಕೋಬೇಕು, ಸರಿನಾ? ಟೈಮ್ ಕೊಡು, ಯೋಚನೆ ಮಾಡ್ಬಿಟ್ಟು ಹೇಳ್ತೀನಿ. ತಗೋ ಈ ಟ್ಯಾಬ್ಲೆಟ್ ನುಂಗಿ ನೆಮ್ಮದಿಯಾಗಿ ನಿದ್ದೆ ಮಾಡು ನೀನು. ಅಪ್ಪ, ನೀನ್ ಯಾಕೆ ದಿನಾಲೂ ಈ ಮಾತ್ರೆ ಕೊಡ್ತೀಯಾ? ನೀನ್ ಇಲ್ದೇ ಇದ್ದಾಗ ಅಜ್ಜಿ ಮತ್ತೆ ಅತ್ತೆ ಯಾವಾಗ್ಲೂ ಮಿಸ್ ಮಾಡ್ದೆ ಈ ಟ್ಯಾಬ್ಲೆಟ್ ಕೊಡ್ತಾ ಇದ್ರು. ಯಾಕಪ್ಪ, ನನ್ಗೇನಾದ್ರೂ ತೊಂದರೆ ಇದೆಯಾ? ಸರ್ಜರಿ ಇಲ್ಲ ಮಿಂಚು, ನಿನಗೇನೋ ಸಮಸ್ಯೆ ಇದೆ ಅಂತ ಈ ಟ್ಯಾಬ್ಲೆಟ್ ಕೊಡ್ತಾ ಇಲ್ಲ, ನೀನು ಸ್ಟ್ರಾಂಗ್ ಆಗಿರಲಿ ಅಂತ ಈ ಟ್ಯಾಬ್ಲೆಟ್ ಕೊಡ್ತಾ ಇರೋದು. ಆಗಲೇ ನೀನೇನು ಹೇಳಿದೆ ಹೇಳು, ಅಪ್ಪ ನಾನು ಊಟ ಮಾಡಿಲ್ಲ ಅಂತ ಅಂದರೆ ಇಲ್ಲಿ ಒಂಥರ ಸುಸ್ತಾಗತ್ತೆ ಅಂತ ಹೇಳಿದೆ ಅಲ್ವಾ? ಅದಾಗಬಾರ್ದು, ನೀನು ಯಾವಾಗಲೂ ಸ್ಟ್ರಾಂಗ್ ಆಗಿರಬೇಕು, ನಮ್ಮ ರೌಡಿ ಬೇಬಿ ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು ಅಂತ ಈ ಟ್ಯಾಬ್ಲೆಟ್ ಕೊಡೋದು ನಾವು. ಕೊಡು. ನಾವು ಹೀಗೆ ಮಾತಾಡ್ತಾ ಕೂತ್ರೆ ಬೆಳಿಗ್ಗೆ ಸ್ಕೂಲಿಗೆ ಲೇಟ್ ಆಗಿಬಿಡತ್ತೆ. ಬಾ ಮಲ್ಗಣ, ಎದ್ದೇಳು. ಸರಿ ಮಲ್ಗಣ್ವಾ, ಚಳಿ ಆಗ್ತಿದೆ. ಅದೆಲ್ಲ ಆಗಲ್ಲ. ನಾನ್ ಮಲ್ಬೇಕಾಗಿದ್ರೆ ಅವತ್ತು ಹಾಡಾಡ್ತಿದ್ದಲ್ವಾ, ಆ ಹಾಡಾಡು. ಹಾಡ? ನಾನಾ? ಹಾಡು ಬೇಗ. ನನಗೆ ಬೇರೆ ಹಾಡೋದು ಬರಲ್ಲ. ಅದು ಅಲ್ಲದೆ ಅರ್ಜುನ್ ಯಾವ ಹಾಡು ಆಡ್ತಿದ್ದ ಅನ್ನೋದು ನನಗೆ ಗೊತ್ತಾಗ್ತಿಲ್ವಲ್ಲಪ್ಪ. ಮಿಂಚು, ಈಗ ತುಂಬ ಲೇಟ್ ಆಗಿದೆ, ಇವಾಗ ನಾವೇನಾದರೂ ಹಾಡು ಹೇಳಿದ್ರೆ ದಂತ ಬಂದು ಬಾರಿಸ್ತಾಳಷ್ಟೇ. ಕೆಲಸ ಮಾಡೋಣ, ಬೆಳಿಗ್ಗೆ ಸ್ಕೂಲ್ಗೆ ಹೋಗುವಾಗ ರೋಡಲ್ಲಿ ಇಡೀ ಊರಿಗೆ ಕೇಳೋ ಹಾಗೆ ಜೋರಾಗಿ ಆಡ್ಕೊಂಡು ಹೋಗೋಣ. ಈಗ ಮಲ್ಕೊ ನೀನು. ಯಾರ್ ಕಿವಿಗೆ ಹೂವ ಇಡ್ತಿದ್ಯಪ್ಪ? ಸ್ಕೂಲ್ಗೆ ಹೋಗೋವಾಗ ಯಾರಾದ್ರೂ ಲಾಲಿ ಆಡ್ತಾರ? ನಾನು ಸ್ಕೂಲ್ಗೆ ಹೋಗ್ಬಿಟ್ಟು ಮಲ್ಕೋಬೇಕಾ ಓದ್ಬೇಕಾ? ಅಲ್ಲ ಮಿಂಚು, ಅದು ತುಂಬ ಲೇಟ್ ಆಯ್ತಲ್ಲ, ಅದಕ್ಕೆ ಹಾಗಂದೆ. ಅದು ನನಗೆ ಹಾಡು. ಸರಿ, ನಾನು ಹಾಡ್ತೀನಿ, ಆಮೇಲೆ ನೀನು ಹಾಡು. ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳವ, ನೀಲಿ ಬಾನಿ ನೂರಿಗೆ ಬೆಳ್ಳಿ ದೀಪ ನೀನವ. ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳವ, ನೀಲಿ ಬಾನಿ ನೂರಿಗೆ ಬೆಳ್ಳಿ ದೀಪ ನೀನವ. ಬೆಳಕು ನೀನಿ ಭೂಮಿಗೆ, ಉಸಿರು ಹೆತ್ತ ತಾಯಿಗೆ. ನಗುವೆ ನಿನ್ನ ಭಾಷೆಯೋ, ಅಳುವೆ ನಿನ್ನ ಆಜ್ಞೆಯೋ. ದಂತದ ಬೊಂಬೆ ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳವ. ನೀಲಿ ಬಾನಿ ನೂರಿಗೆ ಬೆಳ್ಳಿ ದೀಪ ನೀನವ. ಅಪ್ಪ, ನನ್ ಕೊಟ್ಟಕ್ಕಾಗಲ್ಲ ತಾನೆ, ನನ್ ಸ್ಟ್ರಾಂಗ್ ತಾನೆ. ನನ್ನುಸಿರೇ ಜೀವನಿ ತಾನೆ. ಮನೇಲಿ ಎಲ್ರೂ ಪಿರುತಿಯಿಂದ ಸಂದಾಗಿರ್ತಾರೆ. ನಮ್ಮ ಮನೇಲೂ ಅವ್ರೆ ಯಾವಾಗ ನೋಡಿದ್ರು ಗುರ್ರ ಅಂತಾನೆ ಇರ್ತಾರೆ. ಈ ಖಾಲಿ ಡಬ್ಬ ಗಡಗಡ ಗಡಗಡ ಡಬ ಡಬ ಅಂತ ಶಬ್ದ ಮಾಡಕ್ಕಿಲ್ವೇ, ಹಂಗೆ ಯಾವಾಗ್ಲೂ ಜಗಳ ಮಾಡ್ಕೊಂಡೇ ಇರ್ತಾರೆ. ಇವಾಗಿಂದ ಅಲ್ಲ ಕಣವ, ಮೊದ್ಲಿಂದನೂ ಆಟೆಯ. ಪಿರುತಿಯಿಂದ ಒಂದು 4 ಮಾತು ಕುಂತು ಮಾತಾಡಕ್ಕಿಲ್ಲ, ನಗಕ್ಕಿಲ್ಲ. ಯಾವಾಗ ನೋಡಿದ್ರು ದ್ವೇಷ 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 ಕಣವ.
ನಿಮ್ಮಂಥವ್ರ ಮನೇಲಿ ಹುಟ್ಟೋದಕ್ಕೆ ಪುಣ್ಯ ಮಾಡಿರಬೇಕು. ಐದು ಬೆರಳು ಒಂದೇ ಸಮ ಇದ್ದಾವೆ ಪಾರ್ವತಿ, ಹೋಗ್ಲಿ ಬಿಡು. ಹೌದು ಗೌರವ, ಅಪ್ಪಯ್ಯ ಅವಯ್ಯ ಹೆಂಗೆ ಅಂತ ನಾನು ನೋಡಿವ್ನಿ. ಅವ್ರ ಜೊತೆಗಿದ್ರೆ ಅವ್ರ ತವನೇ ಇರಬೇಕು ಅನ್ನಿಸ್ತದೆ. ಕಣ ಗೌರವ, ನಿಮ್ಮ ಮನೆ ಜನ ನೋಡಿದ್ರೆ ಖುಷಿ ಆಯ್ತದೆ. ಯಾವಾಗಲೂ ಹಿಂಗೆ ಪ್ರೀತಿಯಿಂದ ಸಂದಕಿರಿ. ನಿಮ್ಗಳ ಆಶೀರ್ವಾದ ನನ್ನ ತವ್ರ ಮನೆ ಮೇಲೆ ಹೀಗೆ ಇರಲಿ. ನಾವಿರೋವರೆಗೂ ಯಾವಾಗಲೂ ಒಗ್ಗಟ್ಟಲ್ಲೇ ಇರ್ತೀವಿ. ನಮ್ಮನ್ನ ಯಾರು ಬೇರೆ ಮಾಡೋಕ್ಕಾಗಲ್ಲ. ಇವ್ರ ಹತ್ರ ಭೈರಾದೇವಿ ಅವ್ರ ಬಗ್ಗೆ ಕೇಳೋದಿಕ್ಕೆ ಇದೇ ಸರಿಯಾದ ಸಮಯ ಅನ್ಸುತ್ತೆ. ಅಜ್ಜಿ, ನಾನು ನಿಮ್ಮ ಹತ್ರ ಏನೋ ಕೇಳಿದೆ, ನೀವು ಅದಕ್ಕೇನು ಉತ್ತರನೇ ಕೊಡಲಿಲ್ಲ. ಅತ್ತೆ ಹತ್ರನೂ ಕೇಳಿದೆ, ಅವರು ಏನೂ ಹೇಳಲಿಲ್ಲ. ಅದೇನು ಕೇಳು ಗೌರವ, ಹೇಳುವ. ಅದೇ ಅಜ್ಜಿ, ಭೈರಾದೇವಿ ಬಗ್ಗೆ. ಯಾರಜ್ಜಿ ಅವರು? ಈ ಮನೆಯಲ್ಲಿ ಅವ್ರನ್ನ ಕಂಡ್ರೆ ಯಾಕೆ ಎಲ್ಲರೂ ಕೋಪ ಮಾಡ್ಕೋತಾರೆ? ನಾನು ನಿಮಗೆ ಅವತ್ತೇ ಕೇಳಿದೆ, ಆದರೆ ನಿಮ್ಮಿಂದ ನನಗೆ ಯಾವ ಉತ್ತರನೂ ಸಿಗಲಿಲ್ಲ. ಈಗ ನನಗೆ ಭೈರಾದೇವಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಒಂದು ದಾರಿ ಸಿಕ್ಕಿದೆ. ನಮ್ಮ ಅತ್ತೆ ನಿಂಗೆ ಭೈರಾದೇವಿ ಅವ್ರನ್ನ ಭೇಟಿ ಮಾಡಿಸ್ತಾರೆ ಅಂತ ಹೇಳೋರೆ. ಏನಾಯ್ತು ಗಣೇಶ, ಏಕೆ ಕೊಡ್ತೀವಿ? ಅರ್ಥವಾಯಿತು. ಹಸಿವೆ? ಹೌದು ತಂದೆ, ಹಸಿವು. ಇದು ಸಾಮಾನ್ಯದ ಹಸಿವಲ್ಲ. ನನ್ನ ಕೈಯಲ್ಲಿನ್ನು ಒಂದು ಹೆಜ್ಜೆಯನ್ನು ಮುಂದಿರಲಾರೆ. ಹಾಗೆಂದರೆ ಹೇಗೆ ಗಣೇಶ? ಮನೆ ಬಂತಲ್ಲ, ಬಾ. ಹೋದ ಮೇಲೆ ನಾನು ನಿನಗೇನಾದರೂ ಮಾಡಿಕೊಡುತ್ತೇನೆ. ಬೇಗ ಎಂದರೆ ಗಂಜಿ ಮಾಡಬಹುದು, ಅದನ್ನೇ ಮಾಡಿಕೊಡುತ್ತೇನೆ. ಬಾ. ಗಂಜಿಯೇ ನನಗೆ ಬೇಡ ತಂದೆ, ನಾನೊಮ್ಮೆ ಊರಿನ ಕಡೆ ಹೋಗಿ ಬರುತ್ತೇನೆ. ಈಗಷ್ಟೇ ಒಂದು ಹೆಜ್ಜೆಯನ್ನು ಮುಂದಿಡಲಾರೆ ಎಂದೇ ಅಲ್ಲ ಗಣೇಶ, ಅಲ್ಲಿಗೆ ಹೋಗಿ ಏನು ಮಾಡುವೆ? ತಂದೆ, ಜನರಿರುವ ಕಡೆ ಆಹಾರಕ್ಕೆ ತೊಂದರೆಯೇ ಇಲ್ಲ. ಅದರಲ್ಲೂ ನಿಮ್ಮ ಪುತ್ರ ಏನು ಕಡಿಮೆಯೇ? ಎಲ್ಲಾದರೂ ರುಚಿಯಾದ ತಿಂಡಿ ಸಿಕ್ಕೇ ಸಿಗುತ್ತದೆ. ಸರಿ ನಂದಿ, ನೀನು ಹೋಗಿ ತಿನ್ನಲು ಏನಾದರೂ ಮಾಡು. ಅಷ್ಟರಲ್ಲಿ ನಾನು ನನ್ನ ಅದೃಷ್ಟ ಪರೀಕ್ಷೆ ಮಾಡಿ ಬರುತ್ತೇನೆ. ಸರಿ ಸರಿ, ಅವನಿನ್ನು ಏನಾದರೂ ಸಿಕ್ಕ ಮೇಲೆಯೇ ಹಿಂತಿರುಗುತ್ತಾನೆ. ಸರಿ ಬಾ ನಂದಿ, ನಾವಿಬ್ಬರು ಸೇರಿ ಅಡಿಗೆ ಆರಂಭಿಸೋಣ. ಆಗಲಿ ಶಿವ. ಚಕ್ಕಳಿ, ಉಪ್ಪಿಟ್ಟು, ಕೋಡ್ಬಳೆ, ಮೋದಕ, ಪಾಯಸ, ಉಂಡೆ. ಏಯ್, ಯಾರು ನೀವು? ಜಾಗ ಬಿಡಿ. ನಾವಾ? ನೋಡ್ಬಿಡ್ತಾರೆ. ಏನ್ರ ಹಬ್ಬಕ್ಕೆ ತೆಂಗಿನಕಾಯಿ ಚೀಲನಾ? ಅಣ್ಣ ತೆಂಗಿನಕಾಯಿ ಅಣ್ಣ, ತೆಂಗಿನಕಾಯಿ. ಅದನ್ನು ಅಲ್ಲೇ ಕಾಶಾಪುರ ಮನೆ ಮುಂದೆ ಇಟ್ಬಿಡಿ. ನನಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಬಂದು ನೋಡ್ತೀನಿ. ಹಾಂ ಸರಿ ಸರಿ ಅಣ್ಣ,
ನೀವು ನಿಮ್ಮ ಪಾಡಿ ನಿಮ್ಮ ಕೆಲಸ ಮಾಡಿ ಅಣ್ಣ, ಆರಾಮಾಗಿ ಮುಗಿಸ್ಕೊಂಡು ಬನ್ನಿ. ವಾತಾವರಣ ಇಷ್ಟು ತಣ್ಣಗಿದೆ ಅಲ್ವಾ? ರೇ ಕಾಪೆ ಜೀವನ ಕಡೆ ನಿಂದು. ಏನೇ ಇದು ಅಲ್ವೇ, ಬಿಸಿಲು ಮಳೆ ಚಳಿ ಗಾಳಿ ಏನಿದ್ರು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ ನೀನು. ದುರಹಂಕಾರ ನಿನಗಲ್ವೇ ನನ್ನ ಮಿಡಿ ಉಪ್ಪಿನಕಾಯಿ. ಆ ಮನೋಜನ ಕಣೆ ಮಗ ಬಿಸ್ನೆಸ್ ಮ್ಯಾನ್ ಆಗಿ ಹೋಗ್ತಿದ್ದೀನಿ ಅನ್ನೋ ದುರಹಂಕಾರಗಳು ಅವನಿಗೆ. ಒಬ್ಬ ಸಾಮಾನ್ಯ ಡ್ರೈವರ್ ಹೆಂಡತಿ ಪಾಪ ನೋಡು, ಚಳಿನಲ್ಲಿ ಕೂತ್ಕೊಂಡು ನಡುಕ್ತಾ ಇದೆಯಾ ನೀನು. ಸಾರಿ ಕಡೆ. ರೀ, ಯಾಕೆ ಸಾರಿ ಕೇಳ್ತಿದ್ದೀರಾ? ನಾನು ಆರಾಮಾಗೇ ಇದ್ದೀನಿ. ಏನು ಆರಾಮ ಅಲ್ಲ, ದುಡ್ಡು ಬಂತು ಅಂದ ಮಾತ್ರಕ್ಕೆ ನ್ಯಾಯ ನೀತಿನೇ ಮರ್ತೋಗ್ತಾರ ಜನ. ರೀ, ಅವ್ರ ಕಷ್ಟಪಟ್ಟ ಅಭ್ಯಾಸ ಇಲ್ಲ. ಸುಖ ಪಡೋ ಅದೃಷ್ಟನೇ ಇಲ್ಲ. ಪಾಪ ನೀನು ನನ್ನ ಕೈ ಹಿಡಿದು ಎಷ್ಟು ನೋವು ಅನುಭವಿಸ್ತಾ ಇದೆಯೋ. ಇಲ್ಲ ರೀ, ನಾನು ತುಂಬ ಖುಷಿಯಾಗಿದ್ದೀನಿ. ರೂಮಲ್ಲಿ ಏನಿರೋದು ಅದೇ 4 ಗೋಡೆ, ಫ್ಯಾನು, AC. ಅದೇ ಇಲ್ಲಿ ನೋಡಿ, ಆಕಾಶದಲ್ಲಿ ಚಂದ್ರ, ಮಡ್ಲಲ್ಲಿ ಸೂರ್ಯ, ಬೀಸೋ ತಂಗಾಳಿ, ಹೊಳೆಯೋ ನಕ್ಷತ್ರ, ಮರ, ಗಿಡ. ಇಷ್ಟು ಚೆನ್ನಾಗಿದೆ ಅಲ್ವಾ? ಇದಕ್ಕಿಂತ ವಾತಾವರಣ ಬೇಕಾ? ಜನಗಳು ಇರೋ ಬರೋ ಕೆಲಸ ಎಲ್ಲ ಬಿಟ್ಟು ಇಂಥ ವಾತಾವರಣದಲ್ಲಿ, ಇಂಥ ಪ್ರದೇಶದಲ್ಲಿ ಮಲ್ಕೋಬೇಕು ಅಂತ ಕಾಸು ಕೊಟ್ಟು ಟ್ರಿಪ್ ಹೋಗ್ತಾರೆ. ಅದೇ ನನಗೆ ನೋಡಿ, ನಮ್ಮ ಮನೆ ಅಂಗಳದಲ್ಲೇ ಇಂಥ ವಾತಾವರಣ ಸಿಕ್ಕಿದೆ. ತಾಯಿ ಇಲ್ಲದ ತವರು, ತವರಿನ ತೊಟ್ಟಿಲು, ತಾಯಿ ಕೊಟ್ಟ ಸೀರೆ, ಈ ಎಲ್ಲ ಪಿಕ್ಚರ್ಗಳಲ್ಲಿ ಆ ಹೀರೋಯಿನ್ಗಳಿಗೆ ಏನೆಲ್ಲ ಕಷ್ಟ ಕೊಟ್ಟರು ಅವ್ರು ಮಾತ್ರ ನಗ್ತಾನೇ ಇರ್ತಾರಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ನೀನು ಹಂಗೆ ಅಷ್ಟು ಒಳ್ಳೆಯವಳಲ್ಲ ನೀನು. ಯಾಕೆ ನೀನು ಇಷ್ಟೊಂದು ಒಳ್ಳೆಯವಳಾಗಿರ್ಬೇಡ ಕಣೆ, ಒಳ್ಳೇದಲ್ಲ. ನಾನು ಒಳ್ಳೆಯವಳೋ ಹೌದೋ ಇಲ್ವೋ, ಆದ್ರೆ ನನ್ನಿಂದ ಯಾರಿಗೂ ಕೆಟ್ಟದಾಗಬಾರ್ದು. 4 ಜನ ಅಯ್ಯೋ ಇವರಿಂದ ಕಷ್ಟ ಪಡ್ತಾ ಇದೀವಿ ಅಂತ ಅನ್ಕೊಂಡ್ರೆ ನಾವು ಮನುಷ್ಯರಾಗಿದ್ದು ಏನ್ ಪ್ರಯೋಜನ? ಕಾಸ್ಗೆ ಅಂತ ಹೋದ್ರೆ ಅದನ್ನ ಸಂಪಾದನೆ ಮಾಡೋದ್ರಲ್ಲಿ ಒಂದ್ ನಿಯತ್ ಇರ್ಬೇಕು. ಹಾಸಿಗೆ ಅಂತ ಬಂದ್ರೆ ನಾವು ಮಲಗ್ಬೇಕಾದ್ರೆ ಒಂದ್ ನೆಮ್ಮದಿ ಇರ್ಬೇಕು. ಅದೆರಡೂ ನನ್ಗಿದೆ. ಜೊತೆಗೆ ದೇವ್ರು ನನಗೆ ಅಂತ ಕೊಟ್ಟಿರೋ ದೇವ್ರಂತ ಗಂಡ ಇದ್ದಾನೆ. ಸಾಕಲ್ವಾ? ಹಿಂಗೆ ಮಾತಾಡೆ ನೀನು ಬಾಯಿ ಮುಚ್ಚಿಸ್ಬಿಡುವಮ್ಮ ನೀನು. ಅನ್ಯಾಯ ಮಾಡೋರು, ದುರಹಂಕಾರಗಳು ಮಾಡೋರು, ಅವ್ರನ್ನ ಉಸುರು ಅಂತ ಅನ್ಸೋರು ಚೆನ್ನಾಗೇ ಇರ್ತಾರೆ. ಎಲ್ಲರೂ ಒಳ್ಳೇದಾಗಬೇಕು, ನನ್ನಿಂದ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಅನ್ಕೊಳ್ಳೋರು ಮಾತ್ರ ಹಿಂಗೆ ಕಷ್ಟಪಡ್ತಾನೆ ಇರ್ತಾರೆ. ಮೆತ್ತಿರೋ ಹಾಸಿಗೆ ಮೇಲೆ ಪಾಪ ಹಾಯಾಗಿ ಮಲ್ಕೊಳ್ಳಿ ಅಂತ ಆಸೆ ಪಟ್ಟೆ. ನೀನು ನೋಡಿದ್ರೆ ಇದಕ್ಕಿಂತ ಒಳ್ಳೆ ಜಾಗ ನನ್ಗಿನ್ನೆಲ್ಲೂ ಸಿಗಲ್ಲ ರೀ. ಸ್ವಲ್ಪ ಹೊತ್ತು ತಲೆ ಮಸಾಜ್ ಮಾಡ್ತೀರಾ? ನಾನು ಹಾಗೆ ಮಲ್ಕೊಂಡ್ಬಿಡ್ತೀನಿ. ಅದಕ್ಕೇನಂತೆ, ಮಾಡೋಣ ಬಿಡು. ನಿನ್ನ ಮಾತುಗಳು ಕೇಳ್ಬಿಟ್ಟು ಇವತ್ತು ನನ್ನ ರೊಮ್ಯಾನ್ಸ್ ಎಲ್ಲ ಹಾಳಾಗೋಯ್ತು. ಏನಂದ್ರಿ? ಏನಿಲ್ಲ ಪ್ರೆಷರ್ ಓಕೆನಾ? ನೋಡು ಆ ಕಡೆ ತಿರ್ಗೋ. ಮೇಡಮ್, ಇಲ್ಲಿ ವೇದ ಅಂದರೆ ಯಾರು? ನಾನೇ, ಹೇಳಿ. ನಮಸ್ತೆ ಮೇಡಮ್, ಇಲ್ಲೊಂದು ಸಹಿ ಮಾಡಬೇಕಿತ್ತು. ಏನು ಸೈನು? 2 ವೀಲರ್ ಡೆಲಿವರಿ ಕೊಡಬೇಕಿತ್ತು. ಡೆಲಿವರಿ ಚಲನ್ಗೆ ಸಿಗ್ನೇಚರ್ ಹಾಕಬೇಕಿತ್ತು ಮೇಡಮ್. ಅಲ್ಲ ಸರ್, ನಾನು ಯಾವ 2 ವೀಲರ್ ಆರ್ಡರ್ ಮಾಡಿಲ್ಲಲ್ಲ. ನಿಮ್ಮ ಹೆಸರು ವೇದ ಅಲ್ವಾ? ನಿಮ್ಮ ತಂದೆ ಹೆಸರು ಜಯಪ್ರಕಾಶ್, ನಿಮ್ಮ ತಾಯಿ ಹೆಸರು ಉಮಾ ಅಲ್ವಾ ಮೇಡಮ್? ಹೌದು, ಆದರೆ ನಾನು ಯಾವ ಗಾಡಿನೂ ಬುಕ್ ಮಾಡಿಲ್ಲ ಸರ್. ನೀವು ಕನ್ಫ್ಯೂಸ್ ಆಗಿ ಇಲ್ಲಿ ಬಂದಿದ್ದೀರಾ ಅನ್ಸುತ್ತೆ. ನಂಗೆ ಬೇರೆ ಕೆಲಸ ಇದೆ. ಗೊತ್ತಲ್ಲ ಮೇಡಮ್, ಯಾರೋ ನಿಮ್ಮ ಫ್ಯಾನು ಗಿಫ್ಟ್ ಕೊಟ್ಟಿರ್ಬೋದಲ್ಲ. ಯಾಕೆ ಅಷ್ಟೊಂದು ಡಿಸ್ಕಸ್ ಮಾಡ್ತಿದ್ದೀರಾ? ಕಣ್ಸ್ಕೊಂಡು ಸೈನ್ ಹಾಕ್ಬಿಡಿ. ಈಗಾಗಲೇ ಕಣ್ಮುಚ್ಚಿ ಸೈನ್ ಹಾಕಿ ನೋಡಿದ್ದೀನಿ ಏನಾಗಿದೆ ಅಂತ. ಮೇಡಮ್ ಏನಂದ್ರಿ? ಏನಿಲ್ಲ. ಅದು ಸರಿ, ನೀನೇನಂದೆ? ಯಾರೋ ಗಾಡಿನ ಗಿಫ್ಟ್ ಕೊಟ್ಟಿದ್ದಾರ? ಏನು
ನೀನೇ ಗಾಡಿನ ಬುಕ್ ಮಾಡಿ ಏನು ಗೊತ್ತೇ ಇರೋ ಥರ ನಾಟಕ ಮಾಡ್ತಿದ್ದೆ ಹೇಗೆ? ಅಂದ್ರೆ ಇದು ನಿನ್ ಕೆಲ್ಸ ತಾನೆ? ಹೌದು ಮೇಡಮ್, ಗಾಡಿ ಬುಕ್ ಮಾಡಿದ್ದು ನಾನೇ. ಯಾಕೆ? ಮೇಡಮ್, ನಿಮ್ಮ ಬರ್ಡೇಗೆ ನನ್ನ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ವಿಕ್ರಮ್, ನಂಗೆ ಇದೆಲ್ಲ ಇಷ್ಟ ಆಗಲ್ಲ. ಇದರಲ್ಲಿ ಗಿಫ್ಟ್ ಬೇಡ ನನಗೆ. ನೋಡಿ ಮೇಡಮ್, ನಾನು ನಿಜ ಹೇಳ್ತಿದ್ದೀನಿ, ಈ ಗಾಡಿನ ಈ ಹೊಡೆದಾಟ ಬಡದಾಟ ದಂಧೆ ಇದರಿಂದ ಬರುತ್ತಲ್ಲ ದುಡ್ಡು, ಅದೇ ತಂದಿರೋದಲ್ಲ ಮೇಡಮ್. ನೀವು ಕೊಟ್ಟಿರೋ ಅಂಗಡಿ ಲಾಭ ದುಡ್ಡಲ್ಲೇ ತಂದಿರೋದು. ತಗೊಳ್ಳಿ ಮೇಡಮ್. ನನ್ಗೆ ಇಷ್ಟ ಆಗಲ್ಲ ಅಂತ ಹೇಳ್ತಿದ್ದೀನಲ್ಲ. ಬೇತಲ್ಲ, ನಿನ್ 2 ವೀಲರ್ ಆಲ್ರೆಡಿ ರಿಪೇರ್ ಆಗಿ ಮೂಲೆಗೆ ಬಿದ್ದಿದೆ. ಸೊ ಗಾಡಿ ಇದ್ರೆ ನೀನು ಆರಾಮಾಗಿ ಓಡಾಡ್ಬೋದು, ಇನ್ನು ಬಿಸ್ನೆಸ್ ನ ಇಂಪ್ರೂವ್ ಮಾಡ್ಬೋದು. ನೋಡಿ, ಇದು ನಮ್ಮ ಪಾರ್ಟ್ನರ್ಶಿಪ್ ಶೇರ್ ಅಲ್ಲೇ ತಗೊಂಡ್ಬಂದಿರೋದು. ಈ ಗಾಡಿ ನಮ್ಮಿಬ್ರಿಗೆ ಸೇರಿರೋದು. ಸೈನ್ ಮಾಡಿ ಮೇಡಮ್. ಕೀ ಕೊಡಪ್ಪ. ಕೀ ತಗೊಳ್ಳಿ ಮೇಡಮ್. ಬೇದಳ ತೆಗಿ. ಬೇದಳ ಹೇಗಿದೆ? ತುಂಬಾ ಚೆನ್ನಾಗಿದೆ. ವೇದ ತಗೋ, ಪೂಜೆ ಮಾಡು. ರಕ್ತ ಸಂಬಂಧಗಳ ಮೀರಿದ ಬಂಧವಿದು, ಯಾವ ಬಿಂದುವಿನಲ್ಲಿ ಸಂಧಿಸುವುದು. ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು, ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು. ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ. ಯಾಕೆ ಬರೋಣ ನಗ್ತಾ ಇದೀಯಾ? ನಗದೆ ಇನ್ನೇನು ಮಾಡಲಿ ಹೇಳು. ಒಬ್ಬರ ಮದುವೆಗೆ ಒಂದು ಸಾರಿ ಚಪ್ರ ಹಾಕೋದು ನೋಡಿದ್ದೀವಿ, ಆದರೆ ಈ ಮನೆ ಮುಂದೆ ಎಲ್ಲ ಮನೆ ಹೆಸರು ಹೇಳ್ಕೊಂಡು 3ನೇ ಚಪ್ರ ಹಾಕ್ತಿದ್ದೀವಲ್ಲಪ್ಪ. ಬರೋಣ ಏನು ಮಾಡೋಕ್ಕಾಗತ್ತೆ ಹೇಳು? ಈ ಮದುವೆ ಆದರೂ ಚೆನ್ನಾಗಾದ್ರೆ ಅಷ್ಟೇ ಸಾಕು. ಯಾಕೋ ಈ ಸಾರಿನೂ ಅವಳ ಮದುವೆ ಮುರಿದು ಬೀಳಂಗೆ ಕಾಣಿಸ್ತಾ ಐತಿ. ಏನು ಮಾತನಾಡ್ತಿದ್ಯಾ? ನಾಲ್ಗೆನ ಬಿಗಿಡ್ದು ಮಾತನಾಡೋ. ನಾನೇನಂತ ಆಡಬಾರದು ಆಡಿದ್ನಯ್ಯ. ಎಲ್ಲಮ್ಮನ ಮದುವೆಗೆ ಹಾಕಿರೋ ಚಪ್ರನ ಯಾರ ಮನೆ ಮುಂದೆ ಹಾಕಿದೀವ? ಯಾಕೋ ಅದೃಷ್ಟನೇ ಚೆನ್ನಾಗಿಲ್ಲ ಕಡೆ. ಅವಳ ಹಣೆ ಬರೋ ಚೆನ್ನಾಗಿದ್ರೆ ಯಾವತ್ತೋ ಮದುವೆ ಆಗೋಗೋದು. ಯೋ, ಅವಳು ಗ್ರಾಚಾರ ಚೆನ್ನಾಗಿರೋದಕ್ಕೆ ಕಣಯ್ಯ ಇಷ್ಟಪಟ್ಟು ನಮ್ಮ ಮದುವೆ ಆಗ್ತಿರೋದು. ತಿಳ್ಕ, ಏನೋ ಒಳ್ಳೇದಾಗ್ತಾ ಇದಲ್ಲ ಅಂತ ಸಂತೋಷ ಪಡೋದು ಬಿಟ್ಟು ಹಾಡ್ಕೊಂಡು ನಗ್ತಾ ಇದೆಯಲ್ಲ, ಅದು ನಾಚಿಕೆ ಆಗಲ್ವ? ಇವನೇ ಹೂವು ಬಿಡು, ಬೇಕು ಅಲ್ಲಿವರೆಗೂ ಬಿಡು. ಅತ್ಲಗೂ ಬಿಡು. ಬಸಪ್ಪ ಬರೋಣ. ನಿನ್ ಕಟ್ಟುವ ಏನೇ ವಸ್ತು ಬೇಕಾದ್ರೂ ಕೇಳ್ಬೇಕಪ್ಪ, ಯಾವುದಕ್ಕೂ ಕೊರತೆ ಆಗ್ಬಾರ್ದು. ಕಂಬ ಎಲ್ಲ ಸಾಕಾಯ್ತಾ? ಎಲ್ಲ ಸಾಕಾಗತ್ತೆ, ಏನು ಚಿಂತೆ ಇಲ್ಲ. ನಿನ್ ಕೆಲಸ ನೀನು ನೋಡೋಗಪ್ಪ, ಮಾಡ್ಕೊತೀವಿ. ಅಣ್ಣ, ಇನ್ನೊಂದು 4 ಕಟ್ಟು, ಹೆಚ್ಚಾದ್ರೂ ಪರವಾಗಿಲ್ಲ, ಉಳಿದ್ರೂ ಪರವಾಗಿಲ್ಲ. ಇನ್ನೊಂದು 4 ಕಟ್ಟು. ಇದು ಅಲ್ಲಿಂದ ತಗೋ ಹೋಗು.
ಹುಡುಗಿ ನೆನಪಲ್ಲೇ ಕಳ್ದೋದಂಗಿದೆಯಾ? ಸೀನಾ, ಕೆಂಪ, ಕರಿಯಾ, ನೀವೆಲ್ಲ ಯಾವಾಗಲೂ ಬಂದ್ರಿ? ನಾವು ಬಂದು ಬಹಳ ಹೊತ್ತಾಯ್ತು. ನಿನ್ನ ಎಡಗೈ ಬಲಗೈ ಹತ್ರ ಕೇಳಿದ್ವಿ, ಇಲ್ಲಿದೆಯಾ ಅಂತ ಹೇಳಿದ್ರು, ಅದಕ್ಕೆ ಇಲ್ಲಿಗೆ ಬಂದ್ವಿ. ಅಬ್ಬಾ, ಅಂತೂ ಬಂದ್ರಲ್ಲ. ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು ಕಣ್ರೋ. ಬರಲೇಬೇಕಲ್ವಾ? ಸ್ನೇಹಿತಂಗೆ ಮದುವೆ ಬರದೆ ಹಿಂದೆಲ್ಲಿ ಹೋಗೋಣ? ಮದುವೆ ಆದಮೇಲೆ ಸಿಗ್ತೀಯೋ ಇಲ್ವೋ ಗೊತ್ತಿಲ್ಲ, ಅದಕ್ಕೆ ಇವಾಗಲೇ ಮಾತಾಡ್ಸ್ಕೊಳೋಣ ಅಂತ ಬಂದ್ವಿ. ಸಿಗದೇ ಇರೋದು ನೀವಪ್ಪ. ನೀವು ಕೈಗೆ ಸಿಗೋದು ಒಂದೇ, ಗಾಳಿನ ಹಿಡ್ಕೊಳ್ಳೋದು ಒಂದೇ. ಶರಣು, ಶರಣು ಬನ್ನಿ. ಬುದ್ಧಿಗಳಿದ್ದಾರೆ? ಇದಾರೆ. ಏನಾಗಬೇಕಿತ್ತು? ನಮ್ಮ ಹಳ್ಳಿನಲ್ಲಿ ಬಹಳ ಸಮಸ್ಯೆ ಆಗ್ತಾ ಇದೆ, ಅದನ್ನು ಹೇಳೋಣ ಅಂತ ಬಂದ್ವಿ. ಇವ್ರನ್ನ ನೋಡ್ತಿದ್ರೆ ಏನೋ ಆತಂಕದಲ್ಲಿರೋ ಹಾಗಿದೆ. ರೇವತಿ ಅವರೇ, ನಾನು ಬುದ್ಧಿಗಳನ್ನ ಕರ್ಕೊಂಡು ಬರ್ತೀನಿ. ನಮ್ಮ ಬುದ್ಧಿಗಳು ಬಂದಿರಲ್ಲ. ಶರಣ ಬುದ್ಧಿಗಳೇ. ಶಿವೋ, ಹೇಳಿ, ಏನು ಊರಿನ ಸಮಸ್ಯೆ? ನಮ್ಮ ಹಳ್ಳಿಗೆ ಆದಿಶೇಷನ ಅವತಾರಿ ನಾಗಸ್ವಾಮಿಗಳು ಬಂದಿದ್ದಾರೆ. ಆದಿಶೇಷನ ಅವತಾರನ? ಇದೇನಿದು ಹೊಸ್ದಾಗಿ ಕೇಳ್ತಾ ಇರೋ ಹಾಗಿದೆಯಲ್ಲ? ಹಾಗಂತ ಅವ್ರು ಹೇಳ್ಕೊತಾ ಇದ್ದಾರೆ. ಹಾವಿನ ಥರನೇ ವರ್ತನೆ ಮಾಡ್ತಾರೆ, ಅದೇ ಥರ ಮಲ್ಕೊಂಡು ಹಾಲನ್ನೇ ನೈವೇದ್ಯವಾಗಿ ಸ್ವೀಕರಿಸ್ತಾರೆ. ಆಗಲಿ, ಮೊದಲು ಪಾನೀಯ ಸ್ವೀಕರಿಸಿ. ಮುಂದುವರಿಸಿ. ಇಷ್ಟೇ ಆಗಿದ್ರೆ ಏನೋ ಅಂದ್ಕೊಂಡು ಕೈ ಮುಕ್ಕೊಂಡು ಸುಮ್ಮನಾಗ್ಬೋದಿತ್ತು, ಆದರೆ ಅವ್ರ ಆಸೆಗಳೀಗ ವಿಪರೀತಕ್ಕೆ ಹೋಗ್ತಾ ಇದೆ. ಆಸೆ ವಿಪರೀತಕ್ಕೆ ಹೋಗಿರೋದ? ಅಂಥ ಆಸೆ ಏನಿದೆ? ಅವ್ರಿಗೆ ನಮ್ಮ ಊರಿನ ಜನಗಳೆಲ್ಲ ಸೇರ್ಕೊಂಡು ಒಂದು ದೇವಸ್ಥಾನ ಕಟ್ಟಿಸ್ಬೇಕಂತೆ. ನಮ್ಮ ಹತ್ರ ಅಷ್ಟೆಲ್ಲ ದನ ಇಲ್ಲ ಬುದ್ಧಿಗಳೇ. ಹಾಗಂತ ನೀವು ಅವ್ರ ಹತ್ರನೇ ಹೇಳಬೇಕಿತ್ತು. ಹೇಳಿದ್ವಿ, ಆದರೆ ಅವ್ರನ್ನ ಮಾತೇ ಕೇಳ್ತಾ ಇಲ್ಲ. ಗಾಳಿನೆಲ್ಲ ವಿಷಮಯವಾಗಿಸ್ತೀನಿ, ನಿಮಗೆ ಶಾಪ ಕೊಡ್ತೀನಿ, ಒಬ್ಬರು ಉಳಿಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮಗೆ ನೀವೇ ದಾರಿ ತೋರಿಸ್ಬೇಕು ಬುದ್ಧಿ. ಅರ್ಥ ಆಯ್ತು. ದೇವರ ಹೆಸರಲ್ಲಿ ನಿಮ್ಮನ್ನೆಲ್ಲ ಭಯಪಡಿಸ್ತಿರೋ ವ್ಯಕ್ತಿ ಅಂತ ಗೊತ್ತಾಯ್ತು. ಇಂಥವ್ರಿಗೆ ತಕ್ಕ ಪಾಠವನ್ನು ಕಲಿಸ್ಬೇಕು. ಇಲ್ಲದೆ ಹೋದರೆ ಸಮಾಜಕ್ಕೆ ತಪ್ಪು ಸಂದೇಶವನ್ನು ರವಾನಿಸ್ತಾರೆ. ಈಗ ನಿಮ್ಮೂರಿಗೆ ತೆರಳಿ, ನಾವು ನಿಮ್ಮೂರಿಗೆ ಬರ್ತೀವಿ. ಆದರೆ ಸ್ವಲ್ಪ ಸಮಯ ಕೊಡಿ. ಇಲ್ಲಿ ಮುಗಿಸ್ಬೇಕಾಗಿರೋ ಸ್ವಲ್ಪ ಕಾರ್ಯಗಳಿದೆ. ಆದರೆ ಅವರು ಬೆದರಿಸ್ತಾ ಇದ್ದಾರೆ ಅಂತ ನೀವು ಹೆದರಕ್ಕೆ ಹೋಗ್ಬೇಡಿ. ಬಾಗಿದವನ ಬೆನ್ನ ಮೇಲೆ ಗುದ್ದು ಜಾಸ್ತಿ. ಹೆದರಬೇಡಿ. ನೀವು ಬಂದರೆ ತುಂಬ ಉಪಕಾರ ಆಗುತ್ತೆ ಬುದ್ಧಿ. ಖಂಡಿತ ಬರ್ತೀನಿ. ಸರಿ, ಆಗಿದ್ರೆ ನಾವಿನ್ನು ಹೊಡ್ತೀವಿ ಬುದ್ಧಿ. ಆಗಲಿ. ಮೇಡಮ್, ಇಲ್ಲಿ ವೇದ ಅಂದರೆ ಯಾರು? ನಾನೇ, ಹೇಳಿ. ನಮಸ್ತೆ ಮೇಡಮ್, ಇಲ್ಲೊಂದು ಸಹಿ ಮಾಡಬೇಕಿತ್ತು. ಏನು ಸೈನು? 2 ವೀಲರ್ ಡೆಲಿವರಿ ಕೊಡಬೇಕಿತ್ತು. ಡೆಲಿವರಿ ಚಲನ್ಗೆ ಸಿಗ್ನೇಚರ್ ಹಾಕಬೇಕಿತ್ತು ಮೇಡಮ್. ಅಲ್ಲ ಸರ್, ನಾನು ಯಾವ 2 ವೀಲರ್ ಆರ್ಡರ್ ಮಾಡಿದ್ದಲ್ಲ. ನಿಮ್ಮ ಹೆಸರು ವೇದ ಅಲ್ವಾ? ನಿಮ್ಮ ತಂದೆ ಹೆಸರು ಜಯಪ್ರಕಾಶ್, ನಿಮ್ಮ ತಾಯಿ ಹೆಸರು ಉಮಾ ಅಲ್ವಾ ಮೇಡಮ್? ಹೌದು, ಆದರೆ ನಾನು ಯಾವ ಗಾಡಿನೂ ಬುಕ್ ಮಾಡಿಲ್ಲ ಸರ್. ನೀವು ಕನ್ಫ್ಯೂಸ್ ಆಗಿ ಇಲ್ಲಿ ಬಂದಿದ್ದೀರಾ ಅನ್ಸುತ್ತೆ. ನಂಗೆ ಬೇರೆ ಕೆಲಸ ಇದೆ. ಗೊತ್ತಲ್ಲ ಮೇಡಮ್, ಯಾರೋ ನಿಮ್ಮ ಫ್ಯಾನು ಗಿಫ್ಟ್ ಕೊಟ್ಟಿರ್ಬೋದಲ್ಲ. ಅಲ್ಲ, ಯಾಕೆ ಅಷ್ಟೊಂದು ಡಿಸ್ಕಸ್ ಮಾಡ್ತಿದ್ದೀರಾ? ಕಣ್ಸ್ಕೊಂಡು ಸೈನ್ ಹಾಕ್ಬಿಡಿ. ಈಗಾಗಲೇ ಕಣ್ಮುಚ್ಚಿ ಸೈನ್ ಹಾಕಿ ನೋಡಿದ್ದೀನಿ ಏನಾಗಿದೆ ಅಂತ. ಮೇಡಮ್, ಏನಂದ್ರಿ?
ಏನಿಲ್ಲ ಅದು ಸರಿ, ನೀನೇನಂದೆ ಯಾರೋ ಗಾಡಿನ ಗಿಫ್ಟ್ ಕೊಟ್ಟಿದಾರ? ಏನು ನೀನೇ ಗಾಡಿನ ಬುಕ್ ಮಾಡಿ ಏನು ಗೊತ್ತೇ ಇರೋ ಥರ ನಾಟಕ ಮಾಡ್ತಿದ್ದೆ ಹೇಗೆ? ಅಂದ್ರೆ ಇದು ನಿನ್ ಕೆಲ್ಸ ತಾನೆ? ಹೌದು ಮೇಡಮ್, ಗಾಡಿ ಬುಕ್ ಮಾಡಿದ್ದು ನಾನೇ. ಯಾಕೆ ಮೇಡಮ್, ನಿಮ್ಮ ಬರ್ಡೇಗೆ ನನ್ನ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ವಿಕ್ರಮ್, ನಂಗೆ ಇದೆಲ್ಲ ಇಷ್ಟ ಆಗಲ್ಲ. ಇದರಲ್ಲಿ ಗಿಫ್ಟ್ ಬೇಡ ನನಗೆ. ನೋಡಿ ಮೇಡಮ್, ನಾನು ನಿಜ ಹೇಳ್ತಿದ್ದೀನಿ, ಈ ಗಾಡಿನ ಈ ಹೊಡೆದಾಟ ಬಡದಾಟ ದಂಧೆ ಇದರಿಂದ ಬರೀತಲ್ಲ ದುಡ್ಡು, ಅದೇ ತಂದಿರೋದಲ್ಲ ಮೇಡಮ್. ನೀವು ಕೊಟ್ಟಿರೋ ಅಂಗಡಿ ಲಾಭದಿದ್ದಲ್ಲೇ ತಂದಿರೋದು. ತಗೊಳ್ಳಿ ಮೇಡಮ್. ನನ್ಗೆ ಇಷ್ಟ ಆಗಲ್ಲ ಅಂತ ಹೇಳ್ತಿದ್ದೀನಲ್ಲ. ಬೇತಲ್ಲ, ನಿನ್ 2 ವೀಲರ್ ಆಲ್ರೆಡಿ ರಿಪೇರ್ ಆಗಿ ಮೂಲೆಗೆ ಬಿದ್ದಿದೆ. ಸೊ ಗಾಡಿ ಇದ್ರೆ ನೀನು ಆರಾಮಾಗಿ ಓಡಾಡ್ಬೋದು, ಇನ್ನು ಬಿಸ್ನೆಸ್ ನ ಇಂಪ್ರೂವ್ ಮಾಡ್ಬೋದು. ನೋಡಿ, ಇದು ನಮ್ಮ ಪಾರ್ಟ್ನರ್ಶಿಪ್ ಶೇರ್ ಅಲ್ಲೇ ತಗೊಂಡ್ಬಂದಿರೋದು. ಈ ಗಾಡಿ ನಮ್ಮಿಬ್ರಿಗೆ ಸೇರಿರೋದು. ಸೈನ್ ಮಾಡಿ ಮೇಡಮ್. ಕೀ ಕೊಡಪ್ಪ. ಕೀ ತಗೊಳ್ಳಿ ಮೇಡಮ್. ಬೇತಳ ತೆಗಿ. ಬೇತಾಳ ಹೇಗಿದೆ? ತುಂಬಾ ಚೆನ್ನಾಗಿದೆ. ಮೇರಾ ತಗೋ, ಪೂಜೆ ಮಾಡು. ರಕ್ತ ಸಂಬಂಧಗಳ ಮೀರಿದ ಬಂಧವಿದು, ಯಾವ ಬಿಂದುವಿನಲ್ಲಿ ಸಂಧಿಸುವುದು. ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು, ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು. ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ. ಈರ ಮಗ ವಿಕಿ ಹೆಂಗಿದೆಯೋ ಈ ಫೇಸ್ಗೆ ಆದ್ಯ ಸೂಟ್ ಆಗ್ತಲ್ಲ. ಚಿಚಿ ಥೋ, ಹೇಗಾದ್ರೂ ಮಾಡಿ ಒಂದು ಹೊಸ ಹುಡುಗಿನ ಪಟ್ಟಾಯಿಸ್ಬೇಕು. ಇಲ್ಲ ಅಂದ್ರೆ ನಿನ್ನ ಮನೆಯವರೆಲ್ಲರೂ ಪಾಪು ಪಾಪು ಅಂದ್ಬಿಡ್ತಾರೆ ಅಷ್ಟೇ. ಏನ್ ಚೆನ್ನಾಗಿದ್ದೀನಿ ಅಲ್ಲ. ಆಹಾ, ಈಗ ತಾನೇ ಜಿಲ್ಲೆ ಹಾಕಿದ್ನಲ್ಲ. ಇದೇ ಜೆಲ್ ತಾನೇ ನಾನು ಹಾಕಿದ್ದು. ಮಮ್ಮಿ ನೇರ್ಸು.
ನನ್ ಕೂದ್ಲು ಮಮ್ಮಿ ಮಮ್ಮಿ ನನ್ ಕೂದ್ಲು ನನ್ ಕೂದ್ಲು ಮಮ್ಮಿ ಮಮ್ಮಿ ಯಾರು